ಶಾಲೆಯಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆಯಾ ಮಕ್ಕಳ ಬ್ರೈನ್ ವಾಶ್? ಧರ್ಮದ ಅಮಲಿನಲ್ಲಿ ಶಾಲೆಗಳಲ್ಲಿ ನಡೀತಾ ಇದೆಯಾ ಅನಾಚಾರ? ಚಾಮರಾಜನಗರದ ಖಾಸಗಿ ಶಾಲೆಯಲ್ಲಿ ಆತಂಕಕಾರಿ ಘಟನೆ ಬೆಳಕಿಗೆ ಬಂದಿದೆ. ಮುಸ್ಲಿಂ ಶಾಲೆ ಅದು. ಮುಸ್ಲಿಂ ಶಾಲೆಯಲ್ಲಿ ಮಕ್ಕಳಿಂದಲೇ ಅನ್ಯ ಧರ್ಮಗಳ ಅವಹೇಳನ ಮಾಡಿಸಲಾಗಿದೆ. ವಿಜ್ಞಾನ ವಸ್ತು ಪ್ರದರ್ಶನದ ನೆಪದಲ್ಲಿ ಮಕ್ಕಳಿಂದ ತಪ್ಪು ಮಾಹಿತಿಯನ್ನ ನೀಡಿಸಿದ್ದಾರೆ. ಬುರ್ಕಾ ಧರಿಸದವರು ನರಕಕ್ಕೆ ಹೋಗ್ತಾರಂತೆ. ಇದನ್ನ ಯಾರಾದರೂ ಸೈನ್ಸ್ ಎಕ್ಸಿಬಿಷನ್ ಅಲ್ಲಿ ಇಡ್ತಾರ? ಅದು ಕೂಡ ವಿದ್ಯಾರ್ಥಿಗಳಿಂದ ಇಂಥದ್ದನ್ನ ಹೇಳಿಸೋ ಪ್ರಯತ್ನ ಮಾಡಿದ್ದಾರೆ. सल्लल्लाहु अलैहि वसल्लम ने फरमाया जो औरत पर्दा करती है वो शहीद के खून से भी ज़्यादा अफजल है। इस्लाम ने पर्दे को हुक्म देकर क़ैद नहीं किया है। हलाल काम कर सकती है, पर्दा रुकावट नहीं है। पर्दे में रहकर आप एक मकाम बना सकते हैं। औरत के लिए बेहतरीन पर सल्लल्लाहु अलैहि वसल्लम फरमाते हैं वो शोहर ही क्या, वो तो तय्यूस है, तय्यूस। आप ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಗತಿ. ಇದೇನು ಮದರಸ ಅಲ್ಲ, ಮದರಸದಲ್ಲೂ ಹೀಗೆ ಮಾಡಿದ್ರು ತಪ್ಪೇ ಬಿಡಿ. ಬಟ್ ಶಾಲೆಯಲ್ಲಿ ಮಕ್ಕಳನ್ನು ಬಳಸ್ಕೊಂಡು ಸೈನ್ಸ್ ಎಕ್ಸಿಬಿಷನ್ ನೆಪದಲ್ಲಿ ಈ ರೀತಿ ಧರ್ಮದ ಆಧಾರದ ಮೇಲೆ ತಪ್ಪು ತಿಳುವಳಿಕೆ ನೀಡೋದು ಎಷ್ಟು ಸರಿ ಅಂತ? ವಿಜಯ್, ಖಂಡಿತವಾಗಿಯೂ ತಪ್ಪೇ. ಸೈನ್ಸ್ ಎಕ್ಸಿಬಿಷನ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಅಲ್ಲಿ ವಿಚಾರಗಳ ವಿನಿಮಯ ಆಗುತ್ತೆ, ವಿದ್ಯಾರ್ಥಿಗಳ ಪ್ರತಿಭೆಯ ಅನಾವರಣ ಆಗುತ್ತೆ. ಆದ್ರೆ ಇಲ್ಲಿ ನೀವು ಗಮನಿಸ್ತಾ ಇದ್ರೆ ಇನ್ನೊಂದು ಧರ್ಮವನ್ನ ಅವಹೇಳನ ಮಾಡೋ ರೀತಿಯಲ್ಲಿ ಕಾಣಿಸ್ತಾ ಇರೋದು. ಯಾವ ರೀತಿಯಲ್ಲಿ ಖಾಸಗಿ ಶಾಲೆ ವ್ಯವಸ್ಥಿತವಾಗಿ ಆ ಮಕ್ಕಳನ್ನ ಬ್ರೈನ್ ವಾಶ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದೂರುಗಳು ಈಗ ಸಿಎಂ ಮತ್ತೆ ಡಿಸಿಎಂ ಜೊತೆಗೆ ಡಿಜಿಪಿ ಅವರಿಗೂ ಕೂಡ ಹೋಗಿರುವಂತದ್ದು. ಸೊ ಇದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಅಂತ ಹೇಳಲಾಗ್ತಾ ಇದೆ. ಶಾಲೆಯಲ್ಲಿ ಈ ರೀತಿಯಾಗಿ ವ್ಯವಸ್ಥಿತವಾಗಿ ಇನ್ನೊಂದು ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಮಕ್ಕಳಿಗೆ ಹೇಳ್ಕೊಟ್ರೆ, ಧರ್ಮದ ಅಮಲನ್ನ ಮಕ್ಕಳಲ್ಲಿ ತುಂಬಿದ್ರೆ ಆ ಮಕ್ಕಳು ಇನ್ನು ದೊಡ್ಡವರಾದ್ಮೇಲೆ ಅವರ ಮನಸ್ಥಿತಿ ಎಷ್ಟು ಆತಂಕಕಾರಿಯಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಅನ್ನುವಂತಹ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಈ ವಿಡಿಯೋ ಸಖತ್ ವೈರಲ್ ಆಗ್ತಾ ಇದೆ. ಸಾಕಷ್ಟು ಒಂದು 2 ತಿಂಗಳಿಂದಲೂ ಕೂಡ ಈ ವಿಡಿಯೋ ವೈರಲ್ ಆಗ್ತಾ ಇರೋದು. ಖಾಸಗಿ ಶಾಲೆಯಲ್ಲಿ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇರೋದು. ಆ ಮಗು ಹೇಳುತ್ತೆ ನೋಡಿ, ಬುರ್ಕಾ ಧರಿಸಿದ್ರೆ ಸತ್ತ ಮೇಲೆ ಶವಕ್ಕೆ ಏನೂ ಆಗಲ್ಲ, ಆದ್ರೆ ತುಂಡು ಬಟ್ಟೆಯನ್ನ ಧರಿಸಿದ್ರೆ ನರಕಕ್ಕೆ ಹೋಗೋದ್ರ ಜೊತೆಗೆ ನಿಮ್ಮ ದೇಹವನ್ನ ಹಾವು ಮತ್ತೆ ಚೇಳು ತಿನ್ನತ್ತೆ ಅಂತ ಒಂದು ವಸ್ತು ಪ್ರದರ್ಶನ ವಿಜ್ಞಾನದ ಎಕ್ಸಿಬಿಷನ್ ಅಲ್ಲಿ ಹೇಳ್ತಾ ಇದೆ ಅಂತ ಹೇಳಿದ್ರೆ ಯಾವ ರೇಂಜ್ ಅಲ್ಲಿ ಆ ಸ್ಕೂಲ್ ಅವರಿಗೆ ಬ್ರೈನ್ ವಾಶ್ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆ ಉಟ್ಕೊಳ್ಳುತ್ತೆ. ಜೊತೆಗೆ ಈ ಶಾಲೆಯ ವಿರುದ್ಧ ಒಂದು ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು, ಈ ಶಾಲೆಯ ವಿರುದ್ಧ ಹೆಚ್ಚಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒತ್ತಡವನ್ನ ಮಾಡಿರುವಂತದ್ದು. ಈಗ ವಿಜಯ್, ಥ್ಯಾಂಕ್ ಯು ಪ್ರಗತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.